ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ನನ್ನ ವಿರುದ್ಧ ಯಾರೆಲ್ಲ ಪಿತೂರಿ ಮಾಡಿದ್ರು ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು, ಇಲ್ಲ ಅಂದರೆ ನಾನು ಸಿಡಿದು ಹೇಳೋದು ಫಿಕ್ಸ್. ಸ್ವಪಕ್ಷಕ್ಕೆ ಬಿಜೆಪಿಗೆ ವಿ ಸೋಮಣ್ಣ ಖಡಕ್ ವಾರ್ನಿಂಗ್. ಪ್ರತಾಪ್ ಸಿಂಹರನ್ನ ರಾಜಕೀಯವಾಗಿ ಮುಗಿಸಲು ಹೆಣೆದಿರುವಂಥ ಟರ್ಮಿನೇಟರ್ ಸ್ಟೋರಿಗೆ ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲ ಕೂಡ ಸಿದ್ದರಾಮಯ್ಯ ಅವ್ರದ್ದೇ. ಪ್ರತಾಪ್ ಸಿಂಹ ಸಹೋದರನ ವಿಚಾರದಲ್ಲಿ ಸಿಎಂ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಅವರ ಆರೋಪ. ಕಾಂಗ್ರೆಸ್ ಪಕ್ಷವನ್ನ ಮುಗಿಸ್ಬಿಡ್ತಾರೆ ಅನ್ನೋ ದೇವೇಗೌಡರ ಆರೋಪ. ಇಳಿಯ ವಯಸ್ಸಿನಲ್ಲಿ ಅವರಿಗೆ ಕೋಮುವಾದದ ಕಿರೀಟ ಧರಿಸಿ ಗುಂಗಲ್ ಅವರೇ ಅನ್ಬಿಟ್ಟು ದೇವೇಗೌಡರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವ್ಯಂಗ್ಯ. ಇನ್ನ ಜಾಮೀನು ಪಡೆದಿದ್ದಂತ ರಾಮ ಜನ್ಮಭೂಮಿಯ ಹೋರಾಟಗಾರ, ಕರ ಸೇವಕ, ಏನ್ ಬೇಕಾದ್ರೂ ಹೇಳಿ, ಶ್ರೀಕಾಂತ್ ಪೂಜಾರಿ ಜೈಲಿನಿಂದ ಬಿಡುಗಡೆ. ಇನ್ನ ಸಚಿನ್, ಯುವರಾಜ್ ಸಿಂಗ್ ಎಲ್ಲರ ರೆಕಾರ್ಡ್ ಕೂಡ ಬ್ರೇಕ್. ಇನ್ನೂ 12 ವರ್ಷ, ಈಗ 6ನೇ ಕ್ಲಾಸು. ರಣಜಿಗೆ ಬಿಹಾರದ ಪರ ಒಬ್ಬ ಹುಡುಗ ಡೆಬ್ಯೂ ಮಾಡಿದ್ದಾನೆ, ಆತನೇ ವೈಭವ್ ಸೂರ್ಯವಂಶಿ. ನನ್ನ ಸೋಲಿಗೆ ಯಾರ್ಯಾರು ಕಾರಣ ಅಂತ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವ್ರಿಗೆ ಗೊತ್ತಿದೆ. ನನ್ನ ಸೋಲಿಗೆ ಕಾರಣರಾದವರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಕ್ರಮ ಕೈಗೊಳ್ಳದಿದ್ರೆ ನಾನು ಸಿಡಿದೇಳಬೇಕಾಗುತ್ತೆ ಅಂತ ಮಾಜಿ ಸಚಿವ ವಿ ಸೋಮಣ್ಣ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಸರಿಪಡಿಸೋದು ಬಿಡೋದು ಅವರಿಗೆ ಸೇರಿದ್ದು. ಲೋಕಸಭೆ ಚುನಾವಣೆ ಇರೋದ್ರಿಂದ ಕೆಲ ವಿಚಾರ ಮಾತನಾಡಲ್ಲ. ನಮ್ಮಂಥವರಿಗೆ ಏನೋ ಅನಾನುಕೂಲ ಎಂಬ ಮಾಹಿತಿ ಅವರಿಗೆ ಇದೆ. ಅವರಿಗೆ ಅಂಟಿಕೊಂಡು ಹೋಗ್ತೇನೆ ಅಂದರೆ ಬೇರೆ ಮಾತನಾಡಬೇಕಾಗುತ್ತೆ. ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷ BY ವಿಜಯೇಂದ್ರ ಇನ್ನೂ ಯುವಕ, ನೀವು ಬೆಳಿಬೇಕು, ರಾಜ್ಯದ ದೊಡ್ಡ ನಾಯಕ ಅಂತಿದ್ದಾರೆ. ಸೋಲಿಗೆ ಕಾರಣರಾದ ಮನೆ ಹಾಳರನ್ನ ಜೊತೆಯಲ್ಲಿ ಇಟ್ಕೊಳ್ಬಾರ್ದು ಎಂದು ಕಿವಿ ಮಾತು ಹೇಳಿದರು. ನಮ್ಮಂಥವರ ಮೇಲೆ ಗದಪ್ರಹಾರ ಆದರೆ ಅದು ಪರಿಣಾಮ ಆಗುತ್ತೆ, ಎಷ್ಟರ ಮಟ್ಟಿಗೆ ಪರಿಣಾಮ ಆಗುತ್ತೆ ಅಂತ ಚಿಂತನೆ ಮಾಡಬೇಕು. ವಿಜಯೇಂದ್ರ ಅವರಿಗೆ ಒಳ್ಳೆಯದಾಗಲಿ, ಹಿಂದಿನದ್ದೇ ನಡೆಸ್ಕೊಂಡು ಹೋಗ್ತೇನೆ ಎಂಬುದನ್ನು ಬಿಡಬೇಕು. ಚಾಮರಾಜನಗರ ಜಿಲ್ಲೆಗೆ BY ವಿಜಯೇಂದ್ರ ಭೇಟಿ ನೀಡಿದಿರೋ ವಿಚಾರವಾಗಿ ಮಾತನಾಡಿದವರು, ವಿಜಯೇಂದ್ರ ರಾಜ್ಯಾಧ್ಯಕ್ಷರು ಎಲ್ಲಿಗೆ ಬೇಕಾದರೂ ಹೋಗಲಿ ಅಂತ ಮಾತನಾಡಿದ್ರು. ನನ್ನ ಮತ್ತು ವಿರೋಧ ಪಕ್ಷದ ನಾಯಕ R. ಅಶೋಕ್ ಮಧ್ಯೆ ಸಣ್ಣ ಭಿನ್ನಾಭಿಪ್ರಾಯ ಸಹ ಇಲ್ಲ. ವಿಪಕ್ಷ ನಾಯಕ R. ಅಶೋಕ್ ನನ್ನ ಭೇಟಿಗೆ ಪ್ರಯತ್ನ ಮಾಡಿದರು. ನಾನು ಮತ್ತು ಅಶೋಕ್ ಸ್ನೇಹಿತರು. ಅಶೋಕ್ ಮೊದಲು ಶಾಸಕನಾದಾಗ ನಾನು ಮಂತ್ರಿಯಾಗಿದ್ದೆ. ವಿಪಕ್ಷ ನಾಯಕ ಅಶೋಕ್ ನನಗಿಂತ 14 ವರ್ಷ ಚಿಕ್ಕವರು. ಅಶೋಕ್ ಮೇಲೆ ನನಗೆ ಪ್ರೀತಿ ವಿಶ್ವಾಸ ಇದೆ. ನಮ್ಮವರಿಂದಲೇ ನೋವಾದಾಗ ನನ್ನ ಭಾವನೆ ಹೇಳ್ಕೊಂಡಿದ್ದೇನೆ. ಸಂಕ್ರಾಂತಿ ಬಳಿಕ ಎಲ್ಲವೂ ಸುಖಾಂತ್ಯವಾಗಬೇಕು ಎಂದರು. ಇನ್ನು ವಿ ಸೋಮಣ್ಣ ಜನವರಿ 8ರಂದು ನವದೆಹಲಿಗೆ ತೆರಳುತ್ತಾರೆ. 12ರವರೆಗೆ ದೆಹಲಿಯಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ. ಈ ಅವಧಿಗೆ ವರಿಷ್ಠರ ಭೇಟಿಯಾಗಲಿದ್ದಾರೆ. ಒಂದು ಕಡೆ ತಮ್ಮ ಹಳೆಯ ರಾಜಕೀಯ ಗುರುಗಳಾದಂಥ ದೇವೇಗೌಡರು ಮನೆಗೆ ಹೋಗಿ ಭೇಟಿ ಆಗ್ಬರ್ತಾರೆ. ದೇವೇಗೌಡರು ಹೇಳ್ತಾರೆ, ಸೋಮಣ್ಣ ಹೋಗಬಾರ್ದು, ನಾನು ಮಾತಾಡ್ತೀನಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಅನ್ನೋ ವಿಶ್ವಾಸವನ್ನು ಕೊಟ್ಟು ಕಳಿಸವ್ರೆ. ಇದ್ರ ಮಧ್ಯೆ ನನ್ನ ವಿರುದ್ಧ ಯಾರೆಲ್ಲ ಪಿತೂರಿ ಮಾಡಿದ್ರೋ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಹೇಳ್ದಿದ್ರೆ ಸಿಡಿದು ಹೇಳೋದು ಫಿಕ್ಸ್. ಇದು ಸೋಮಣ್ಣ ಅವರು ಹೇಳಿರುವ ರೀತಿ. 8ನೇ ತಾರೀಕು ಡೆಲ್ಲಿಗೆ ಹೊಂಟವ್ರೆ ಸೋಮಣ್ಣ ಅವರೇ. ಈಗಾಗಲೇ ಹೇಳಿದ್ದೆ ಒಂದು ವಿಡಿಯೋದಲ್ಲಿ, ದಯವಿಟ್ಟು ನಿಜಕ್ಕೂ ನಿಮಗೆ ಅಲ್ಲಿ ಭೇಟಿಗೆ ಅವಕಾಶ ಕೊಟ್ಟಿರೋಲಿಲ್ಲ. ಸದಾನಂದ ಗೌಡ್ರ ಥರ ಸುಮ್ಮನೆ ಹೋಟ್ಲಲ್ಲಿ ಕೂರಿಸ್ಬಿಡ್ತಾರೆ 3 ದಿನ, ಹೋಗ್ಬಿಟ್ಟು ಸುಮ್ಮನೆ ಓದ ಪುಟ್ಟ ಬಂದ ಪುಟ್ಟ ಅಂತ ಸೋಮಣ್ಣವ್ರು ಹೋಗ್ಬರ್ಬೇಕಾಯ್ತೆ. ದಯವಿಟ್ಟು ಇದರ ಬಗ್ಗೆ ಗಮನವನ್ನು ಹರಿಸಿ. ಒಟ್ಟಿನಲ್ಲಿ ನನ್ನ ಸೋಲ್ಗೆ ಯಾರೆಲ್ಲ ಕಾರಣ ಆದರೂ ಅವ್ರನ್ನ ಹತ್ರ ಅಂಟಾಕಬೇಡಿ ಅಂತ ವಿಜಯೇಂದ್ರ ಅವ್ರ ಕಿವಿ ಮಾತು ಹೇಳೋರು. ಯುವಕ ಇನ್ನೂ ಕೂಡ ಸಾಕಷ್ಟು ಮುಂದೆ ಸಾಗಬೇಕು, ಯಾವುದೇ ಕಾರಣಕ್ಕೆ ಯಾಮಾರಬೇಡಿ ಅನ್ನೋ ಸಲಹೆಯನ್ನು ಕೊಟ್ಟವ್ರೆ. ಇಷ್ಟೆಲ್ಲ ಹೇಳ್ತಿರೋದು ನೋಡ್ರೆ ಡೆಲ್ಲಿಗೆ ಹೋಗಿ ಬಂದು ಏನೋ ಬಾಂಬ್ ಸಿಡಿಸ್ತಾರೆ ಸೋಮಣ್ಣ ಅವ್ರು ಅನಿಸುತ್ತೆ. ನೋಡೋಣ. ಹೆಸರಿನ ಮುಂದಿನ ಸುದ್ದಿ, ಮೈಸೂರು ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಅವರನ್ನು ರಾಜಕೀಯವಾಗಿ ಮುಗಿಸಲು ಅವರ ಸಹೋದರ ಮರ ಕಡಿದ ವಿಚಾರ ಮುಂದಿಟ್ಟುಕೊಂಡು ಸಿಎಂ ಸಿದ್ದರಾಮಯ್ಯ ತಂತ್ರ ಹೂಡಿದ್ದಾರೆ ಎಂದು JDS ನಾಯಕ ಹಾಗೆಯೇ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಆರೋಪವನ್ನು ಮಾಡಿದರು. ಈ ವಿಚಾರದಲ್ಲಿ ಬಹಿರಂಗ ಚರ್ಚೆಗೆ ಸಿದ್ಧ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವ್ರ ಜೊತೆಗೆ ಇದೆಲ್ಲ ಪ್ರತಾಪ್ ಸಿಂಹ ಅವರನ್ನು ಮುಗಿಸಲು ಸಿದ್ದರಾಮಯ್ಯ ಹೂಡಿದ ಟರ್ಮಿನೇಟರ್ ಸಿನಿಮಾ ಅಂತ ವ್ಯಂಗ್ಯವಾಡಿದ್ದಾರೆ. ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹ ಅವರನ್ನು ಮುಗಿಸಲು ಹೂಡಿದ ಟರ್ಮಿನೇಟರ್ ಸಿನಿಮಾ ಇದು. ಇದರ ಹಿಂದಿರುವ ಸಿದ್ಧ ಸೂತ್ರಧಾರನ ಕಳ್ಳ ಹೆಜ್ಜೆಗಳನ್ನು ನಾನು ಕಾಣದವನೇನೂ ಅಲ್ಲ. ಇಡೀ ವಿಕ್ರಮ್ ಸಿಂಹ ಅಂಕಕ್ಕೆ ಕತೆ, ಚಿತ್ರಕಥೆ, ಸಂಭಾಷಣೆ, ಹಿನ್ನೆಲೆ ಸಂಗೀತ ಎಲ್ಲವೂ ಒಬ್ಬರದ್ದೇ. ಅವರೇ ಶ್ರೀಮಾನ್ ಸಿದ್ದರಾಮಣ್ಣ ಎಂದು ಕುಮಾರಸ್ವಾಮಿ ಸಾಮಾಜಿಕ ಮಾಧ್ಯಮ Xನಲ್ಲಿ ಉಲ್ಲೇಖಿಸಿದ್ದಾರೆ. ಹಿಂದ ಎಂದು ಬೆಳಗ್ಗೆ ಎದ್ದರೆ ಭಜನೆ ಮಾಡುವ ನೀನು ಅಂದರೆ ಸಿದ್ದರಾಮಯ್ಯನವರು ಆ ಅಧಿಕಾರಿಯಿಂದ 50 ಲಕ್ಷ ರೂಪಾಯಿ ಕಿತ್ತ ನಿಮ್ಮ ನೀತಿಗೆಟ್ಟ ಹೊಲಸು ಶಾಸಕನ ಬಗ್ಗೆ ನಿಮ್ಮ ಮೌನ ಅಸಹ್ಯ. ನಿಮ್ಮದೇ ಲಜ್ಜೆಗೆಟ್ಟ ಸರ್ಕಾರ ಎಸಗಿದ ತಪ್ಪಿಗೆ ದಲಿತ ಅಧಿಕಾರಿಗೆ ಶಿಕ್ಷೆಯೇ. ಇದೆಲ್ಲದರ ಚಿದಂಬರ ರಹಸ್ಯ ಯಶವಂತಪುರದ ಫ್ಲ್ಯಾಟ್ನಲ್ಲಿ ಅಡಗಿದೆ. ಯಾವ ತನಿಖೆ ಮಾಡ್ತಿದ್ದೀರಿ ಎಂದು ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ. ದಲಿತರ ಹೆಸರಿನಲ್ಲಿ ರಾಜಕೀಯ ಬಾಳು ಕಟ್ಕೊಂಡು ಪರಮೇಶ್ವರ್ ರಾಜಣ್ಣನವರೇ, ನಿಮ್ಮ ರೋಷಾವೇಶ ದಲಿತಾಧಿಕಾರಿಯನ್ನು ಅಮಾನತು ಮಾಡುವ ಕ್ಷಣದಲ್ಲಿ ಯಾರ ಬೂಟಿನ ಕೆಳಗೆ ಬಿದ್ದು ಹೊರಳಾಡ್ತಿತ್ತು? ಒಬ್ಬ ಗಾರ್ಡ್ ಅಮಾನತಿಗೂ ಅರಣ್ಯ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಯ ಆದೇಶ ಹೊರಡಿಸಬೇಕೇ ಎಂದು ಅವರು ಪ್ರಶ್ನಿಸಿದರು. ಬಹಿರಂಗ ಚರ್ಚೆಗೆ ನಾನು ತಯಾರು, ನೀವು ಸಿದ್ಧವೇ? ಎಲ್ಲಿ, ಯಾವಾಗ, ಎಷ್ಟೊತ್ತಿಗೆ ನೀವು ಫಿಕ್ಸ್ ಮಾಡ್ತೀರಾ? ನಾನು ಫಿಕ್ಸ್ ಮಾಡಲಾ? ಅಲ್ಲಿ ನಾನು ಹೇಳಿದ್ದೇನೆ ಎಂಬ ಬಗ್ಗೆ ಚರ್ಚಿಸೋಣ. ಸರಿ, ವಿಕ್ರಮ್ ಸಿಂಹ ಮರ ಕಡಿದಿದ್ರೆ FIRನಲ್ಲಿ ಅವರ ಹೆಸರಿಲ್ಲ ಯಾಕೆ? ಆ FR ಪ್ರತಿ ಲಗಸಿದ್ದೇನೆ, ಅದನ್ನು ನೋಡಿ ಆಮೇಲೆ ಮಾತನಾಡಿ ಅಂತ ಟ್ವಿಟ್ಟರ್ನಲ್ಲಿ ಅಂದರೆ ಹೊಸ Xನಲ್ಲಿ ತಿಳಿಸೋರೆ.
ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ್ ಸಿಂಹ ಅವರನ್ನು ರಾಜಕೀಯ ಉದ್ದೇಶವಾಗಿ ಅಂದರೆ ಅವ್ರ ಹೆಗಲ ಮೇಲೆ ಬಂದೂಕಿಟ್ಕೊಂಡು ಪ್ರತಾಪ್ ಸಿಂಹ ಅವ್ರಿಗೆ ಹೊಡೆಯೋ ಪ್ರಯತ್ನ ಮಾಡೋರು. ರಾಜಕೀಯವಾಗಿ ಪ್ರತಾಪ್ ಸಿಂಹನ ಸೋಲ್ಸೋಕ್ಕಾಗಲ್ಲ ಈ ಸಲ. ಹಾಗಾಗಿಬಿಟ್ಟು ಅನವಶ್ಯಕವಾಗಿ ಅವರ ತಮ್ಮನ ಮೇಲೆ, ಅವರ ಸಹೋದರನ ಮೇಲೆ ಅಕ್ರಮವಾಗಿ ಮರವನ್ನು ಕಡಿದ ಆರೋಪವನ್ನು ಹೊರಿಸಿ FIR ಅಲ್ಲೇ ಹೆಸರಿಲ್ವಲ್ಲ, ಅದು ಯಾವ ರೀತಿ ತಗೊಳ್ಳಿ FIR ಲಗತ್ಸಿತೀನಿ ಅಂತ ತೋರಿಸವ್ರೆ. ಅಲ್ಲದೆ ನಾನು ಬಹಿರಂಗ ಚರ್ಚೆಗೆ ಸಿದ್ಧ ಅಂತ ಕೂಡ ಕುಮಾರಸ್ವಾಮಿ ಅವ್ರು ಸವಾಲು ಹಾಕವ್ರೆ. ಸಿದ್ದರಾಮಯ್ಯವ್ರು ಉತ್ತರಿಸ್ಬೇಕು. ಸಿದ್ದರಾಮಯ್ಯವ್ರು ಅಂತಾರೆ ನಾನು ಮಾತಾಡಲ್ಲ ಓರಿ, ಕುಮಾರಸ್ವಾಮಿ ಏನಾರು ಹೇಳ್ತಾರೆ, ಹಿಟ್ ಆ್ಯಂಡ್ ರನ್ ಕೇಸ್ ಅವ್ರದ್ದು, ನಾನು ಯಾಕೆ ಮಾತಾಡಲಿ ಅಂದರು ಆಶ್ಚರ್ಯ ಪಡಬೇಕಾಗಿಲ್ಲ. ಬಟ್ ನೋಡ್ಬೇಕು ರಿಯಾಕ್ಷನ್ ಏನು ಬರುತ್ತೆ ಅಂತ. ಮುಂದಿನ ಸುದ್ದಿ, CM ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ನಾಯಕತ್ವದಲ್ಲೇ ಕಾಂಗ್ರೆಸ್ ಅಂತ್ಯ ಕಾಣಲಿದೆ ಎಂಬ JDS ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡ ಅವರ ಟೀಕೆಗೆ ಸಿದ್ದರಾಮಯ್ಯ ವ್ಯಂಗ್ಯವಾಗಿ ತಿರುಗೇಟು ನೀಡಿದ್ದಾರೆ. ಇಳಿವಯಸ್ಸಿನಲ್ಲಿ ಕೋಮುವಾದಿ ಕಿರೀಟ ಧರಿಸಿದ ಹತಾಶೆಯಲ್ಲಿರುವ ದೇವೇಗೌಡರು ನೀಡಿದ ಶಾಪವನ್ನೇ ವರವೆಂದು ಪರಿಗಣಿಸುವೆ ಎಂದು ಅವರು ಹೇಳಿದರು. ದೇವೇಗೌಡರ ಟೀಕೆಗಳಿಗೆ ತಿರುಗೇಟು ನೀಡಿ ಸಾಮಾಜಿಕ ಮಾಧ್ಯಮದ Xನಲ್ಲಿ ಪ್ರಕಟಿಸಿರುವ ಸಿದ್ದರಾಮಯ್ಯ ಅವರು ಬಿಜೆಪಿಯ ಸೊಕ್ಕಿನ ಗಾಳಿ ದೇವೇಗೌಡರಿಗೆ ಸೋಕಿರುವಂತಿದೆ ಎಂದಿದ್ದಾರೆ. ನನ್ನ ಮತ್ತು DK ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಅಂತ್ಯವಾಗಲಿದೆ ಎಂದು ಮಾಜಿ ಪ್ರಧಾನಿ ದೇವೇಗೌಡರು ಭವಿಷ್ಯ ನುಡಿದಿದ್ದಾರೆ. ವಯಸ್ಸಿನಲ್ಲಿ ದೊಡ್ಡವರಾದ ದೇವೇಗೌಡರ ಈ ಶಾಪವನ್ನು ಆಶೀರ್ವಾದ ಅಂತ ತಗೋತೀನಿ ಅಂತ. ಶಿವಾರ್ಪಣ ಮಸ್ತು. ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ, ನಾನೇ ತಗೋಬೇಕು, ಅದನ್ನ ಆಶೀರ್ವಾದ ಅನ್ಕತೀನಿ ದೊಡ್ಡವರು ಅಂತ ಸಿದ್ದರಾಮಯ್ಯ ಅವರು ವ್ಯಂಗ್ಯ ಆಡೋರು. ಅವರಿಗೆ ಅವರ ಪಕ್ಷಕ್ಕೆ ದೀರ್ಘಕಾಲ ಆಯುರಾರೋಗ್ಯವನ್ನು ಪರಮಾತ್ಮ ಕರುಣಿಸಲಿ ಎಂದು ಹಾರೈಸಿದ್ದಾರೆ. ರಾಜಕೀಯ ಭಿನ್ನಾಭಿಪ್ರಾಯ ಏನೇ ಇರಲಿ, ಹಿರಿಯರು ಕಿರಿಯರು ಆಶೀರ್ವಾದ ಮಾಡಬೇಕು, ಶಾಪ ಕೊಡಬಾರ್ದು. ದಶಕಗಳ ಕಾಲ ಜಾತ್ಯತೀತ ಕಿರೀಟ ಧರಿಸ್ಕೊಂಡು ಬಂದಿದ್ದ ಗೌಡರು ಇಳಿಗಾಲದಲ್ಲಿ ಅದನ್ನು ಕೆಳಗೆಸೆದು ಕೋಮುವಾದಿ ಕಿರೀಟವನ್ನು ಧರಿಸಿಕೊಳ್ಳಬೇಕಾಗಿ ಬಂದಿರೋದ್ರಿಂದ ನೊಂದು ಹತಾಶೆಯಿಂದ ಇಂಥ ಹೇಳಿಕೆ ನೀಡಿರಬಹುದು ಅಂತ ಭಾವಿಸಿದ್ದೇನೆ. ನಾನು ಹೇಳಿದ್ದು ತಪ್ಪು ಎಂದು ಅವರಿಗೆ ಪ್ರಾಮಾಣಿಕವಾಗಿ ಅನಿಸಿದರೆ ನಮ್ಮ ಹೇಳಿಕೆಯನ್ನು ಹಿಂದಕ್ಕೆ ಪಡೆಯಬಹುದು ಎಂದು ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಯಾವ ರಾಜಕೀಯ ಪಕ್ಷ ಕೂಡ ಮತ್ತೊಂದು ರಾಜಕೀಯ ಪಕ್ಷದ ಅಂತ್ಯವನ್ನು ಬಯಸಬಾರದು. ದೇಶವನ್ನು ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಎಂಬ ಸೊಕ್ಕಿನ ಮಾತುಗಳನ್ನ ಆಡ್ತಿರುವ BJPಯ ಗಾಳಿ ದೇವೇಗೌಡರಿಗೂ ಸೋಕಿದೆ. ಹಾಗಾಗಿ ಅದಕ್ಕೆ ಹಿಂಗೆ ಹೇಳೋರೆ ಅಂತ. ಒಟ್ನಲ್ಲಿ ದೇವೇಗೌಡರಿಗೆ ಪಕ್ಷಾತೀತವಾಗಿ ಎಲ್ಲ ಗೌರವಿಸ್ತಾರೆ. ಸಿದ್ದರಾಮಯ್ಯನವರು ಅಷ್ಟೇ. ಸುಮ್ಮನೆ ಪಕ್ಷ ರಾಜಕೀಯ ಮತ್ತೊಂದು ಅಂದ್ಕೊಂಡು ಆ ಥರ ಇಡ್ಬೋದು, ಗೌರವಿಸ್ತಾರೆ. ನಮ್ಮ ಹೆಮ್ಮೆ ಅಲ್ವಾ ದೇವೇಗೌಡರು ಕನ್ನಡದಲ್ಲಿ ಕರ್ನಾಟಕದ ಕನ್ನಡಿಗರಾಗಿ ದೇಶದ ಪ್ರಧಾನಿ ಆದವರು. ಒಟ್ಟಿನಲ್ಲಿ BJP ಜೊತೆ ಸೇರ್ಕೊಂಡು ಹಿಂಗೆಲ್ಲ ಮಾತಾಡ್ತಾವ್ರೆ ಅಂತ ಹೇಳೋರೆ. ನೋಡೋಣ, ಅದಕ್ಕೆ ದೇವೇಗೌಡರು ಕುಮಾರಸ್ವಾಮಿ ಅವರು ಉತ್ತರ ಕೊಡ್ತಾರೆ. ಎಸ್ಸಿನ ಮುಂದಿನ ಸುದ್ದಿ, ಜಾಮೀನು ಮಂಜೂರಾದ ಹಿನ್ನೆಲೆ ರಾಮ ಜನ್ಮಭೂಮಿ ಹೋರಾಟಗಾರ ಕರಸೇವಕ ಶ್ರೀಕಾಂತ್ ಪೂಜಾರಿ ಅವರನ್ನು ಹುಬ್ಬಳ್ಳಿ ಜೈಲಿನಿಂದ ಬಿಡುಗಡೆ ಮಾಡಲಾಯಿತು. ರಾಮ ಜನ್ಮಭೂಮಿ ಹೋರಾಟ ಸಂಬಂಧ ಹುಬ್ಬಳ್ಳಿ ನಡೆದ ಗಲಭೆಯಲ್ಲಿ ಭಾಗಿಯಾಗಿದ್ದ ಪ್ರಕರಣ ಸಂಬಂಧ ಕರಸೇವಕ ಶ್ರೀಕಾಂತ್ ಪೂಜಾರಿಗೆ ನಿನ್ನೆ ಅಂದರೆ ಶುಕ್ರವಾರ ಹುಬ್ಬಳ್ಳಿ 1ನೇ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿತ್ತು. ಇಬ್ಬರ ಶ್ಯೂರಿಟಿ ₹1,00,000 ಮೌಲ್ಯದ 2 ಬಾಂಡ್, ಕೋರ್ಟ್ ವ್ಯಾಪ್ತಿ ಬಿಟ್ಟು ಹೋಗಬಾರ್ದು, ವಿಚಾರಣೆಗೆ ಹಾಜರಾಗಬೇಕು, ಸಾಕ್ಷ್ಯನಾಶ ಮಾಡಬಾರ್ದು ಎಂದು ಷರತ್ತು ವಿಧಿಸಿ 1ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯ ತೀರ್ಪು ನೀಡಿತ್ತು. ರಾಮ ಮಂದಿರ ಹೋರಾಟ ಸಂಬಂಧ 1992ರಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದಿದ್ದ ಗಲಾಟೆಯಲ್ಲಿ ಶ್ರೀಕಾಂತ್ ಪೂಜಾರಿ ಭಾಗಿಯಾಗಿದ್ದರು. ಆದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ಶ್ರೀರಾಮಲಲ್ಲ ನನ್ನ ಮೂರ್ತಿ ಪ್ರತಿಷ್ಠಾಪನೆ ದಿನ ಸಮೀಪ ಬರ್ತಿದ್ದಂತೆ ಶ್ರೀಕಾಂತ್ ಪೂಜಾರಿನ ಹುಬ್ಬಳ್ಳಿಯ ಶಹರ ಠಾಣಾ ಪೊಲೀಸರು ಇತ್ತೀಚೆಗೆ ಬಂಧಿಸಿದರು. ಒಂದಷ್ಟು ಡ್ರಾಮಾ ನಡೀತು. ಬೆಂಗಳೂರು ಇಡೀ ರಾಜ್ಯಾದ್ಯಂತ BJP ಪ್ರೊಟೆಸ್ಟ್ ಆಯಿತು. ನಾನು ರಾಮ ಭಕ್ತ, ನನ್ನನ್ನು ಬಂಧಿಸಿ ಅಂದರು. ಹಿಂಗೆಲ್ಲ ಆಯಿತು. ಶ್ರೀಕಾಂತ್ ಪೂಜಾರಿ ಮೇಲೆ ಬೇರೆ 16 ಕೇಸ್ ಇದೆ ಅಂತ ಇವ್ರು ಹೇಳಿದ್ರು. ಇಲ್ಲ 16 ಅಲ್ಲ 15 ಖುಲಾಸೆ ಆಗಿದೆ, ಇನ್ನೊಂದು ಬಾಕಿ ಇದೆ ಅಷ್ಟೇ, ಅದು ಇವಾಗ ಹಾಕಿರೋದು ಅನ್ನಂಗೆ. ಬಟ್ ಎಲ್ಲರೂ ಜಾಮೀನು ಸಿಕ್ಕಿತ್ತು. ನೆನೆ ಒಂದಷ್ಟು ಫೈಲ್ ವರ್ಕ್ ಲೇಟ್ ಆಗಿದ್ದರಿಂದ ಇವತ್ತು ಅವರು ಬಿಡುಗಡೆ ಆಗಿದೆ. ಎಸ್ಸಿನ ಮುಂದಿನ ಸುದ್ದಿ, ಪ್ರಸ್ತುತ ನಡೀತಿರುವ ರಾಜಕೀಯ ಮತ್ತು ಕೋಮು ಸಂಘರ್ಷ ಪರಿಸ್ಥಿತಿಯ ನಡುವೆ ಕೊಡಗಿನ ಮುಸ್ಲಿಂ ಬಾಂಧವರು ಸೌಹಾರ್ದತೆಗೆ ಸಾಕ್ಷಿಯಾಗಿದ್ದಾರೆ. ನಿಜಕ್ಕೂ ಒಂದು ರೀತಿ ಖುಷಿ ಪಡೋ ವಿಚಾರ. ಅದಕ್ಕೆ ಸುದ್ದಿಯನ್ನು ಆಯ್ಕೆ ಮಾಡ್ಕೊಂಡ್ವಿ. ಕೊಡಗಿನ ವಿರಾಜಪೇಟೆ ತಾಲೂಕಿನ ತಿತಿಮತಿಯಲ್ಲಿರುವ ಲಿವಾ ಉಲ್ ಹುದಾ ಜಮ್ಮಾ ಮಸೀದಿಯು ಸಂಕಷ್ಟಕ್ಕೆ ಸಿಲುಕಿದ ಶಬರಿಮಲೆಯ ಭಕ್ತರಿಗೆ ಆಶ್ರಯ ಮತ್ತು ಸೌಲಭ್ಯ ಕಲ್ಪಿಸುವ ಮೂಲಕ ಸಹೋದರತ್ವ ಮತ್ತು ಸಾಮರಸ್ಯದ ಸಂದೇಶ ನೀಡಿದೆ. ಬೆಳಗಾವಿ ಮೂಲದ 5 ಭಕ್ತರು ಕೊಡಗು ಮಾರ್ಗವಾಗಿ ಬೈಕ್ನಲ್ಲಿ ಕೇರಳದ ಶಬರಿಮಲೆ ದೇವಸ್ಥಾನಕ್ಕೆ ಹೊರಟಿದ್ರು. ಆದರೆ ಗುರುವಾರ ರಾತ್ರಿ ವೇಳೆ ಆಗಿದ್ದರಿಂದ ಹಾಗೂ ಹವಾಮಾನ ವೈಪರೀತ್ಯದಿಂದಾಗಿ ಯಾತ್ರೆಯನ್ನು ತಿತಿಮತಿಯಲ್ಲಿ ಸ್ಥಗಿತಗೊಳಿಸಿದರು. ಈ ವೇಳೆ ಕಮಲೇಶ್ ಗೌರಿ, ಭೀಮಪ್ಪ ಸನದಿ, ಎನ್ ಶಿವಾನಂದ್, ಬಿ ಗಂಗಾಧರ್ ಮತ್ತು ಎಸ್ ಸಿದ್ದ 5 ಭಕ್ತರು ಜಮ್ಮಾ ಮಸೀದಿ ಬಳಿ ಹೋಗಿ ನೆರವು ಕೇಳಿದರು. ನಂತರ ಮಸೀದಿ ಆಡಳಿತ ಮಂಡಳಿಯವರು ಶಬರಿಮಲೆ ಭಕ್ತರ ನೆರವಿಗೆ ಧಾವಿಸಿ ರಾತ್ರಿ ಮಸೀದಿಯಲ್ಲಿ ತಂಗಲು ಅನುಮತಿ ನೀಡಿದರು. ಅಲ್ಲದೆ ಭಕ್ತರಿಗೆ ಅಗತ್ಯವಿರುವ ಎಲ್ಲ ಸೌಲಭ್ಯಗಳನ್ನು ಮಸೀದಿಯ ಅಧ್ಯಕ್ಷ ಉಸ್ಮಾನ್ ಹಾಗೂ ಕೆ ಖತೀಬ್ ಒದಗಿಸಿಕೊಟ್ಟರು. ಶುಕ್ರವಾರ ಬೆಳಗ್ಗೆ 6 ಗಂಟೆಗೆ 5 ಭಕ್ತರು ಆಡಳಿತ ಮಂಡಳಿಗೆ ಕೃತಜ್ಞತೆ ಸಲ್ಲಿಸಿ ಶಬರಿಮಲೆಗೆ ತೆರಳಿದರು. ಇದಕ್ಕೂ ಮುನ್ನ ಬೆಳಗ್ಗೆ ಮಸೀದಿ ಸಮೀಪದಲ್ಲೇ ಅಯ್ಯಪ್ಪ ಸ್ವಾಮಿ ಪೂಜೆ ಸಲ್ಲಿಸಲು ಮಸೀದಿಯವರೇ ಅವಕಾಶ ಕೂಡ ಮಾಡಿಕೊಟ್ಟಿದ್ರು. ಸದ್ಯ ಕೊಡಗಿನಲ್ಲಿ ಈ ಸೌಹಾರ್ದತೆಯನ್ನು ಕಂಡು ಸಾರ್ವಜನಿಕರಿಂದಲೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತವ್ರೆ. ಇದೇ ಕೊಡಗಲ್ಲಿ ತಾನೇ ಟಿಪ್ಪು ಗಲಾಟೆ ಆಗೋದು. ಇದೇ ಕೊಡಗಲ್ಲಿ ತಾನೇ ಸಿದ್ದರಾಮಯ್ಯ ಅವ್ರ ಕಾರಿನ ಮೇಲೆ ಮೊಟ್ಟೆ ಎಸೆಯಕ್ಕೆ ಹೋಗಿದ್ದು. ಇದೇ ಕೊಡಗಿನ ವಿಚಾರಕ್ಕೆ ತಾನೇ ಸಿದ್ದರಾಮಯ್ಯ ಅವ್ರ ವಿರುದ್ಧ ಟಿಪ್ಪು ಹಂಗೆ ಹಿಂಗೆ ಅಂತ ಕೂಗಾಡೋದು ಒಂದಷ್ಟು ರಾಜಕೀಯ ನಾಯಕರು. ಇದೇ ಕೊಡಗಲ್ಲಿ ತಾನೇ ಇರುವಂಥ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ BJPನ ದವ ಹಾಕ್ಬಿಟ್ಟು ಜನ ಕಾಂಗ್ರೆಸ್ನ ಗೆಲ್ಲಿಸಿದ್ದು. ಮಡಿಕೇರಿಯಲ್ಲಿ ಮಂತರಗೌಡ, ವಿರಾಜಪೇಟೆಯಲ್ಲಿ AS ಪೊನ್ನಣ್ಣ ಅಲ್ವಾ.
ಅವ್ರಿಗೆ ಕುಯ್ದ್ರು ಅದೇ ರಕ್ತ, ಇವ್ರಿಗೆ ಕುಯ್ದ್ರು ಅದೇ ರಕ್ತ. ಸೌಹಾರ್ದತೆಯನ್ನು ಮೆರಿಬೇಕು, ಕೋಮು ಸಂಘರ್ಷವನ್ನು ಬಿಡಬೇಕು. ಸ್ಪಷ್ಟ ಉದಾಹರಣೆ ಈ ಹಿಂದೆ ಕೇಳಿದ್ವಿ, ನೋಡಿದ್ವಿ. ಗಣಪತಿ ಹಬ್ಬದಲ್ಲಿ ಅಥವಾ ಇನ್ನೊಂದು ಹನುಮ ಜಯಂತಿಯಲ್ಲಿ ಮುಸ್ಲಿಂ ಬಾಂಧವರು ಏನೊಂದು ಭಾಗವಹಿಸೋದು, ಹನುಮ ಜಯಂತಿ ವೇಳೆ ಮೆರವಣಿಗೆಯಲ್ಲಿ ಸುಸ್ತಾದವ್ರಿಗೆ ಮಜ್ಜಿಗೆ ಪ್ಯಾಕೆಟು ಜ್ಯೂಸು ಕೊಡೋದು. ನಮ್ಮೂರು ಹುಣಸೂರು ಅಲ್ಲೇ ಇಂಥದ್ದು ನಾನು ನೋಡಿದ್ದೀನಿ ಸಾಕಷ್ಟು ಸಲ. ಸಣ್ಣ ಪುಟ್ಟ ಕಿಡಿಗೇಡಿಗಳು ದುಷ್ಕರ್ಮಿಗಳು ಏನೇನೋ ಮಾಡ್ತಾರೆ. ಗಣಪತಿ ಹಬ್ಬದಲ್ಲಿ ಎಲ್ಲ ಪೆಂಡಲ್ ಹಾಕಕ್ಕೆ ಅವ್ರು ಬರೋದು ಎಲ್ಲ ನಡೆಯುತ್ತಲ್ವ. ಈಗ ನೋಡಿ, ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಕೂಡ ಸಮಸ್ಯೆಯಲ್ಲಿ ಸಿಲುಕಿದಾಗ ಮಸೀದಿಯಲ್ಲೇ ಆಶ್ರಯವನ್ನು ಕೊಟ್ಟು ಅವ್ರಿಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ, ವಿಂಡೋದಲ್ಲಿ ಫೋಟೋ ಹೋಯ್ತೈತೆ, ಯಾವುದೋ ಕಥೆ ಹೇಳ್ತಾ ಇಲ್ಲ ನೋಡಿ, ಮಸೀದಿಲೇ ಇದ್ದಿದ್ದು ಆ ಮಸೀದಿ ಫೋಟೋ ಎಲ್ಲ ಹೋಯ್ತೈತೆ ಇದ್ದು. ಅವ್ರಿಗೆ ಬೆಳಗ್ಗೆ ಪೂಜೆಗೆ ಕೂಡ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಅವ್ರನ್ನ ಕಳಿಸ್ಕೊಟ್ಟವ್ರೆ. ಸಾಧ್ಯವಾದರೆ ಆ ಸ್ಟೋರಿನ ಬಿಲ್ಡಪ್ ಮಾಡ್ತೀವಿ. ಯಾರು ಆಶ್ರಯ ಪಡ್ತಿದ್ರು ಅವ್ರ ಮಾತುಗಳನ್ನ ಕೂಡ ಕೇಳೋಣ, ಅದನ್ನ ತರಿಸೋ ಪ್ರಯತ್ನವನ್ನು ಮಾಡ್ತೀವಿ ಆ ಸ್ಟೋರಿನ ಕೂಡ. ಬಾಹ್ಯಾಕಾಶದಲ್ಲಿ ಇಸ್ರೋ ಮಹತ್ವದ ಮೈಲಿಗಲ್ಲು ನೆಟ್ಟಿದೆ. ಸೆಪ್ಟೆಂಬರ್ 2ರಂದು ಉಡಾವಣೆಯಾಗಿದೆ ಆದಿತ್ಯ L1 ನೌಕೆ. ಅಂದಾಜು 15 ಲಕ್ಷ ಕಿಲೋಮೀಟರ್ ದೂರ ಸಂಚಾರ ಮಾಡಿದ್ದು ಶನಿವಾರ ತನ್ನ ನಿಗದಿತ ಸ್ಥಳವನ್ನು ಯಶಸ್ವಿಯಾಗಿ ತಲುಪಿದೆ. ಅಂದಾಜು 126 ದಿನಗಳ ಕಾಲ 15 ಲಕ್ಷ ಕಿಲೋಮೀಟರ್ ಪ್ರಯಾಣ ಮಾಡಿದ ನೌಕೆ ಸಂಜೆ 4 ಗಂಟೆಯ ವೇಳೆಗೆ ತನ್ನ ಗಮ್ಯ ಸ್ಥಳವನ್ನು ತಲುಪಿತು. ಇದೇ ಸ್ಥಳದಲ್ಲಿ ಮುಂದಿನ 5 ವರ್ಷಗಳ ಕಾಲ ಭಾರತದಿಂದ ಸೂರ್ಯ ಕಣ್ಣಾಗಿ ಅಧ್ಯಯನ ಮಾಡಲಿದೆ. ಅದರೊಂದಿಗೆ ಬಾಹ್ಯಾಕಾಶದಲ್ಲಿರುವ ಭಾರತದ 50,000 ಕೋಟಿ ಮೂಲದ 400ಕ್ಕೂ ಅಧಿಕ ಉಪಗ್ರಹಗಳ ರಕ್ಷಣೆ ಕೆಲಸವನ್ನು ಕೂಡ ಮಾಡಲಿದೆ. ಬಾಹ್ಯಾಕಾಶ ನೌಕೆಯ 440 N ಲಿಕ್ವಿಡ್ ಅಪೋಜಿ ಮೋಟರ್ ಲ್ಯಾಮನ್ನು ಹೊಂದಿದ್ದು ಅದರ ಸಹಾಯದಿಂದ ಆದಿತ್ಯ L1 ಅನ್ನು ಹಾಲೋ ಕಕ್ಷೆ ಕಳಿಸಲಾಗಿದೆ. ಈ ಮೋಟಾರ್ ಇಸ್ರೋದ ಮಾರ್ಸ್ ಆರ್ಬಿಟರ್ ಮಿಷನ್ ಮಾರ್ಸ್ ಆರ್ಬಿಟರ್ ಮಿಷನ್ನಲ್ಲಿ ಬಳಸಿದಂತೆ ಇದೆ. ಇದರ ಹೊರತಾಗಿ ಆದಿತ್ಯ L1 8 22 N ಥ್ರಸ್ಟರ್ಗಳನ್ನು ಮತ್ತು 10 N ಥ್ರಸ್ಟರ್ಗಳನ್ನು ಹೊಂದಿದೆ. ಇದು ಅದರ ನಿಯಂತ್ರಣಕ್ಕೆ ಅವಕಾಶವಾಗಿದೆ. ಪ್ರಧಾನಿ ಮೋದಿಯವರು ಕೂಡ ಟ್ವೀಟ್ ಮಾಡವ್ರೆ, ಮತ್ತೊಂದು ಮೈಲಿಗಲ್ಲನ್ನು ಸ್ಥಾಪಿಸೋದು ಬಾಹ್ಯಾಕಾಶದಲ್ಲಿ ಭಾರತ ಅಂತ. ನಿಜಕ್ಕೂ ಇಸ್ರೋ ವಿಜ್ಞಾನಿಗಳಿಗೆ ಎಷ್ಟು ಸೆಲ್ಯೂಟ್ ಹೇಳಿದ್ರು ಕಡಿಮೆ. ಭಾರತ ಪಾಕಿಸ್ತಾನ ಎರಡೂ ರಾಷ್ಟ್ರಗಳು ಒಂದೇ ದಿನ ಸ್ವಾತಂತ್ರ್ಯ ಪಡೆದ್ರೆ ಪಾಕಿಸ್ತಾನ ಮಣ್ಣು ಮುಕ್ಕೊಂಡು ಹಳ್ಳ ಹಿಡ್ಕೊಂಡು ಅರಾಜಕತೆಯಿಂದ ಹಳ್ಳ ಹಿಡ್ದೋಯ್ತು ಪಾಕಿಸ್ತಾನ. ಅದೇ ಪಾಕಿಸ್ತಾನದ ಕೆಲವೊಂದು ಒಳ್ಳೆ ಜನರು, ನಾನು ಪಾಕಿಸ್ತಾನದ ಪರವಾಗಿ ಕೆಲವರು ಉದಾಹರಣೆ ಕೊಟ್ಟು ಹೇಳ್ತಾರೆ, ಭಾರತ ನೋಡ್ರಿ ಚಂದ್ರನ ಮೇಲೆ ಕಾಲಿಡ್ತು, ನಾವು ಎಲ್ಲಿದ್ದೀವಿ, ಈ ದರಿದ್ರ ರಾಜಕೀಯ ವ್ಯವಸ್ಥೆ ಅಂತ ಪಾಕಿಸ್ತಾನದವ್ರು ಹೇಳೋದು. ನಿಜಕ್ಕೂ ಗುರಿ ಇರಬೇಕು. ಇಸ್ರೋ ಆ ನಿಟ್ಟಿನಲ್ಲಿ ಸಾಕ್ತು. ಒಂದು ಸಲ ಚಂದ್ರಯಾನ ಆಗಲಿಲ್ಲ, ಮೋದಿಯವರೇ ಬಂದರು, ಬೆಂತಟ್ಟಿದ್ರು, ಡೋಂಟ್ ವರಿ ಮಾಡ್ತೀರಾ, ಮಾಡಿ ತೋರಿಸಿದ್ರು. ಚಂದ್ರನ ದಕ್ಷಿಣ ಧ್ರುವದಲ್ಲಿ ಕಾಲಿಟ್ಟಂಥ ವಿಶ್ವದ ಮೊದಲ ರಾಷ್ಟ್ರವಾಗಿ ಭಾರತ ಗುರುತಿಸ್ಕತ್ತು. ಈಗ ಸೂರ್ಯನ ಅಂಗಳಕ್ಕೆ ನೆನ್ಸ್ಕೊಳಕ್ಕಾಯ್ತಿದ್ದೇನೆ ರೀ, ಬಿಸಿಲಿಗೆ ಕಣ್ಣೇ ಬಿಡೋಕ್ಕಾಗಲ್ಲ, ನೆತ್ತಿಗೆ ಏರ್ಬಿಟ್ರೆ ಬಿಸಿಲು. ಅಂಥದ್ರಲ್ಲಿ ಸೂರ್ಯನ ಅಂಗಳಕ್ಕೆ ಸ್ಯಾಟಲೈಟ್ ಹೋಗುತ್ತೆ, ಏನೋ ಒಂದು ಕಂಡುಹಿಡಿತಾರೆ ಅಂದರೆ ನಿಜಕ್ಕೂ ಹೆಮ್ಮೆ ಪಡ್ಬೇಕು ನಾವು ಭಾರತೀಯರಾಗಿ. ಹೆಸರಿನ ಮುಂದಿನ ಸುದ್ದಿ, ರಿಷಬ್ ಶೆಟ್ಟಿ ಆ್ಯಂಡ್ ಟೀಮ್ ಕಾಂತಾರ ಸಿನಿಮಾದ ಚಿತ್ರೀಕರಣಕ್ಕೆ ಭರದಿಂದ ಸಿದ್ಧತೆ ಮಾಡ್ಕೊಳ್ತಿದ್ದು. ಈ ನಡುವೆ ರಿಷಬ್ ದೈವಗಳ ದರ್ಶನವನ್ನು ಪಡೆದುಕೊಳ್ತಿದ್ದಾರೆ. ಕಾಂತಾರ ಸಿನಿಮಾದ ಚಿತ್ರೀಕರಣದ ನಿರ್ವಿಘ್ನವಾಗಿ ನಡೆಯಲು ಮತ್ತೆ ದೈವಗಳ ದರ್ಶನ ಪಡೆದಿರುವ ರಿಷಬ್ ಶೆಟ್ಟಿ ಮಂಗಳೂರಿನ ಗುರುಪುರ ವಜ್ರದೇಹಿ ಮಠದ ದೈವಕುಲಕ್ಕೆ ರಿಷಬ್ ಭೇಟಿ ನೀಡಿದ್ದು, ವಜ್ರದೇಹಿ ಮಠದ ಮೈಸಂದಾಯ ಕೋಲಾದಲ್ಲಿ ರಿಷಬ್ ಭಾಗಿಯಾಗಿದ್ದರು. ಸ್ವಯಂ ಪ್ರೇರಿತವಾಗಿ ದೈವದ ಅಭಯ ಪಡೆಯಲು ಆಗಮಿಸಿದ ರಿಷಬ್ ಶೆಟ್ಟಿಗೆ ಧೈರ್ಯ ಕಳೆದುಕೊಳ್ಳದಂತೆ ದೈವದ ಸೂಚನೆ ಸಿಕ್ಕಿದೆ. ಏನೇ ಸಮಸ್ಯೆ ಎದುರಾದರೂ ಕುಗ್ಬೇಡ ಎಂದು ದೈವ ಸೂಚನೆ ನೀಡಿದೆ. ಮುನ್ನುಗ್ಗು, ನಿನ್ನ ಬೆನ್ನೆ ಹಿಂದೆ ನಾನಿದ್ದೇನೆ ಎಂದು ಸನ್ನೆ ಮಾಡಿ ದೈವ ಆಶೀರ್ವದಿಸಿದೆ. ಈಗಾಗಲೇ ರಿಲೀಸ್ ಆಗಿರುವ ಕಾಂತಾರ ಚಾಪ್ಟರ್ 1 ಸಿನಿಮಾ ಟೀಸರ್ ಕೋಟಿ ವ್ಯೂಸ್ ಪಡೆದಿದೆ. ಟೀಸರ್ ನೋಡಿದ ಭಾರತವೇ ಬೆಚ್ಚಿ ಬಿದ್ದಿದ್ದು, ಟೀಸರ್ನಲ್ಲಿ ತೋರಿಸಲಾದ ಆಶಯ ಮತ್ತು ರಿಷಬ್ ಶೆಟ್ಟಿ ಕಂಡು ದಕ್ಷಿಣ ಬಹುತೇಕ ಸ್ಟಾರ್ಗಳು ಫಿದಾಗಿದ್ದಾರೆ. ಪ್ರಭಾಸ್, ಪೃಥ್ವಿರಾಜ್, ಸುಕುಮಾರನ್ ಸೇರಿದಂತೆ ಅನೇಕ ಕಲಾವಿದರು ಮೆಚ್ಚಿ ಶುಭ ಹಾರೈಸಿದ್ದಾರೆ. ಕಾಂತಾರ ಜಗತ್ತನ್ನು ಪರಿಚಯಿಸುವ ಈ ಟೀಸರ್ನಲ್ಲಿ ರಿಷಬ್ ಶೆಟ್ಟಿ ಅವರ ಪಾತ್ರ ಮತ್ತು ವೇಷ ಗಮನ ಸೆಳೆಯುತ್ತೆ. ಒಟ್ಟಿನಲ್ಲಿ ಏನಂತಾರೆ, KGF, ಕಾಂತಾರ, ಇವಾಗ ಕಾಟೇರ, ಗಮನ ಇಡಬೇಕು. KGF, ಕಾಂತಾರ, ಕಾಟೇರ. KGF ಪ್ಯಾನ್ ಇಂಡಿಯಾ ಆಗೇ ಬಂತು, ಕಾಂತಾರ ಬಂದ್ಬಿಟ್ಟು ಪ್ಯಾನ್ ಇಂಡಿಯಾ ಆಯಿತು. ಆದರೆ ಕಾಟೇರ ಕನ್ನಡದ ಸಿನಿಮಾ, ಕನ್ನಡದ ನೆಲದ ಸಿನಿಮಾ, ಕರ್ನಾಟಕದಲ್ಲೇ 100 ಕೋಟಿ ಕ್ಲಬ್ಬನ್ನು ಸೇರಿತು. ಕೊರೋನಾ ಆದಮೇಲೆ ಜನ ಥಿಯೇಟ್ರಿಗೆ ಬರಲ್ಲ, ಒಳ್ಳೆ ಕತೆ ಇಲ್ಲ, ಯಾರು ಹೇಳಿತು? ಮಾಡಿ ತೋರಿಸಿದ್ರು ಡಿ ಬಾಸ್ ದರ್ಶನ್ ನಟನೆಯ ಜೊತೆಗೆ ಕಾಟೇರ ಮಣ್ಣಿನ ಕತೆ ಎಲ್ಲರನ್ನ ಗಮನ ಸೆಳೆಯುತ್ತೆ. ಇದೀಗ ಕಾಂತಾರ ಪ್ರೀಕ್ವೆಲ್ ಬರುತ್ತೆ. ನಿಜಕ್ಕೂ ಖುಷಿ ವಿಚಾರ, ಒಳ್ಳೆಯದಾಗಲಿ ಅಂತ ನಾವೆಲ್ಲ ಖುಷಿಯಿಂದ ಹೆಮ್ಮೆಯಿಂದ ಆಶಿಸಬೇಕು. ಹೆಸರಿನ ಮುಂದಿನ ಸುದ್ದಿ, ಬಿಹಾರದ ವೈಭವ್ ಸೂರ್ಯವಂಶಿ. ಈ ಹುಡುಗನ ಬಗ್ಗೆ ತಿಳ್ಕೊಳ್ಳೇಬೇಕು. ಇವಾಗ 6ನೇ ಕ್ಲಾಸು, 12 ವರ್ಷ 120-130 ದಿನ. ಬಿಹಾರದ ಪರವಾಗಿ ರಣಜಿಗೆ ಡೆಬ್ಯೂ ಮಾಡಿ ಪ್ಲೇಯಿಂಗ್ 11 ಆಡ್ತಾವನು ಈ ಸಲ.
ಸೆನ್ಸೇಷನ್ 16 ವರ್ಷಕ್ಕೆ ಸಚಿನ್ ತೆಂಡೂಲ್ಕರ್ ಭಾರತ ತಂಡಕ್ಕೆ ಎಂಟ್ರಿ ಕೊಟ್ಟಾಗ ವಂಡರ್ ಬಾಯ್. 12 ವರ್ಷ ಏನು ರೀ ಸರಿಯಾಗಿ ಬ್ಯಾಟ್ ಇಟ್ಕೊಳಕ್ಕೆ ಬರಲ್ಲ. 12 ವರ್ಷಕ್ಕೆ 6ನೇ ಕ್ಲಾಸ್ 5 ರಣಜಿ ಆಡ್ತಾನೆ. ಬಿಹಾರದ ವೈಭವ್ ಸೂರ್ಯವಂಶಿ ರಣಜಿ ಟ್ರೋಫಿ 2024 ಮೊದಲ ದಿನದಲ್ಲಿ ಇತಿಹಾಸ ಸೃಷ್ಟಿಸಿದ್ದಾರೆ. ಕೇವಲ 12 ವರ್ಷ ವಯಸ್ಸಿನ ರಣಜಿಗೆ ಪದಾರ್ಪಣೆ ಮಾಡವ್ರೆ. ಈ ಸಾಧನೆ ಮಾಡಿದ 4ನೇ ಅತಿ ಕಿರಿಯ ಆಟಗಾರ. ಈ ಮೂಲಕ ವೈಭವ್ ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ಹಲವು ದಾಖಲೆ ಬರೆದರು. ವೈಭವ್ ತನ್ನ ಮೊದಲ ರಣಜಿ ಪಂದ್ಯವನ್ನು ಮುಂಬೈ ವಿರುದ್ಧ ಆಡಿದರು. ಶಮ್ಸ್ ಮುಲಾನಿ ನಾಯಕತ್ವದ ಮುಂಬೈ ತಂಡದ ವಿರುದ್ಧ ವೈಭವ್ ಮೈದಾನಕ್ಕಿಳಿದ ಕೂಡಲೇ ತಮ್ಮ ಹೆಸರಿನ ವಿಶೇಷ ದಾಖಲೆ ಬರೆದರು. 2000ನೇ ಇಸವಿಯ ನಂತರ 13 ವರ್ಷದೊಳಗಿನ ರಣಜಿಗೆ ಪದಾರ್ಪಣೆ ಮಾಡಿದ ಮೊದಲ ಆಟಗಾರ. ಸಚಿನ್ ತೆಂಡೂಲ್ಕರ್ ಸೇರಿದಂತೆ ಹಲವು ಆಟಗಾರ ದಾಖಲೆಗಳನ್ನು ಮುರಿದರು. ಸಚಿನ್ ಚಿಕ್ಕ ವಯಸ್ಸಿನಲ್ಲೇ ರಣಜಿ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿ ಕ್ರಿಕೆಟ್ ಧ್ರುವತಾರೆ ಅಂತ ಮಿಂಚಿದರು. ಇದು 1942-43 ಸ್ವಾತಂತ್ರ್ಯಕ್ಕೆ ಮೊದಲು ರಣಜಿ ಟ್ರೋಫಿ ಋತುವಿನಲ್ಲಿ ಅಲಿಮುದ್ದೀನ್ ರಣಜಿ ಪಂದ್ಯವನ್ನು ಆಡಿದ ಅತ್ಯಂತ ಕಿರಿಯ ಆಟಗಾರ. ಆತ 12 ವರ್ಷ 73 ದಿನಕ್ಕೆ ಆಡಿದರು. ತಮ್ಮ ಮೊದಲ ರಣಜಿ ಪಂದ್ಯವನ್ನು ಅಜ್ಮೀರ್ ಅಲಿಮುದ್ದೀನ್ ರಜಪೂತಾನ ತಂಡಕ್ಕಾಗಿ ರಣಜಿ ಟ್ರೋಫಿ ಫೈನಲ್ ಪಂದ್ಯ ಆಡಿದರು. ಈ ಪಂದ್ಯ ಬರೋಡಾ ಮಹಾರಾಜ ಪ್ರತಾಪ್ ಸಿಂಗ್ ಜಿಮ್ಖಾನಾದಲ್ಲಿ ರಜಪೂತಾನ ಮತ್ತು ಬರೋಡಾ ನಡುವೆ ನಡೆಯಿತು. ಇನ್ನು 1959-60ರಲ್ಲಿ ಓಕೆ ಸ್ವಾತಂತ್ರ್ಯ ಪೂರ್ವ ಅಂತ ಬಿಟ್ಟುಬಿಡೋಣ ಅಲ್ವಾ. ಸ್ವಾತಂತ್ರ್ಯ ಬಂದ ಮೇಲೆ 1959-60ರಲ್ಲಿ SK ಬೋಸ್ ತಮ್ಮ 12 ವರ್ಷ 76 ದಿನಕ್ಕೆ ರಣಜಿ ಆಡಿದರು. ಜಮ್ಶೆಡ್ಪುರದ ಕೀನನ್ ಕ್ರೀಡಾಂಗಣದಲ್ಲಿ ಬಿಹಾರ ಮತ್ತು ಅಸ್ಸಾಂ ನಡುವೆ. ಇನ್ನು ಮೊಹಮ್ಮದ್ ರಂಜಾನ್ 1937ರಲ್ಲಿ 12 ವರ್ಷಕ್ಕೆ, ಅಲ್ಲಿಗಿಬ್ಬರು ಬಿಫೋರ್ ಫ್ರೀಡಮ್ಮು, ಆನಂತರದಲ್ಲಿ ಒಬ್ಬರು ಸ್ವಾತಂತ್ರ್ಯ ಬಂದ ಮೇಲೆ 59-60ರಲ್ಲಿ SK ಬೋಸು. ಇದೀಗ ವೈಭವ್ ಸೂರ್ಯವಂಶಿ ಬಿಹಾರಕ್ಕಾಗಿ ತಮ್ಮ ಕೋಚ್ ಬೆಹರ್ ಟ್ರೋಫಿ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. ಮತ್ತು ಅದೇ ಜಾರ್ಖಂಡ್ನ ವಿರುದ್ಧ ಪಂದ್ಯದಲ್ಲಿ ವೈಭವ್ 128 ಎಸೆತಗಳ 151 ರನ್ ಇನ್ನಿಂಗ್ಸ್ ಆಡೋ ಮೂಲಕ ರಾಜ್ಯ ಆಯ್ಕೆಗಾರರ ಗಮನ ಸೆಳೆದರು. ಈ ಪಂದ್ಯದಲ್ಲಿ ವೈಭವ್ 22 ಬೌಂಡ್ರಿ ಮತ್ತು 3 ಸಿಕ್ಸರ್ ಬಾರಿಸಿ ಗ್ರೇಟ್. ಎಸ್, ಇದಾದ ನಂತರ ಅವರು ಇಂಗ್ಲೆಂಡ್ ಅಂಡರ್-19 ಮತ್ತು ಬಾಂಗ್ಲಾದೇಶ ಅಂಡರ್-19 ತಂಡಗಳ ವಿರುದ್ಧ ಸ್ಥಿರ ಪ್ರದರ್ಶನ ನೀಡಿ ಗಮನವನ್ನು ಕೂಡ ಸೆಳೆದಿದ್ದಾರೆ. ಎಸ್, ವೈಭವ್ ಸೂರ್ಯವಂಶಿ ಭಾರತೀಯ ಕ್ರಿಕೆಟ್ನ ಹೊಸ ಸೆನ್ಸೇಷನ್. ಬರಬೇಕು ಯುವಕರು. ಭಾರತ ಕ್ರಿಕೆಟ್ನಲ್ಲಿ ಅದಾಗಲೇ ಸಾಧನೆ ಮಾಡಿದೆ. ಚೆನ್ನಾಗಿ ವರ್ಷ ಪೂರ್ತಿ ಮ್ಯಾಚ್ಗಳು ಆಡ್ಕೊಂಡು ಕಾಸಿಗೆ IPL ಆಡ್ಕೊಂಡು ಕೊನೆಗೆ ವರ್ಲ್ಡ್ ಕಪ್ ಫೈನಲ್ ಸೋತ್ಕೊಂಬರೋದು. ಬಟ್ ಈ ಸಲ ಹಂಗಾಗಬಾರ್ದು. T20 ವರ್ಲ್ಡ್ ಕಪ್ ಇದೆ, IPL ಇದೆ. ಬಟ್ ನಾನು ಕ್ರಿಕೆಟ್ ಗೆಲ್ಲಬೇಕು, ಏನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಯ್ತು ಸೋತ್ರೆ ಅಂತ ಅನ್ಕೊಂಡು ನೋಡ್ಕೊಂಡು ಹೋಗ್ತಾ ಇರಬೇಕು. ಎಸ್ ವೀಕ್ಷಕರೇ, ವೈಭವ್ ಸೂರ್ಯವಂಶಿ ಆಟದ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಕರ್ನಾಟಕದಲ್ಲಿ ಕೂಡ ಇಂಥ ಸಾಕಷ್ಟು ಪ್ರತಿಭೆಗಳಿವೆ. ಅದನ್ನು ಸೂಕ್ತವಾಗಿ ಬೆಳಕಿಗೆ ತರೋ ಕೆಲಸವನ್ನು KACA ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಮಾಡಲಿ ಅಂತ ನಾವು ಕೂಡ ಆಶಿಸೋಣ. ಎಸ್, ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್. ಧನ್ಯವಾದಗಳು. ಕರ್ನಾಟಕ TV ಕನ್ನಡಿಗರ ಧ್ವನಿ. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ TV ದಾರಿದೀಪ.